ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ, ವಿಶ್ವ ಸೋರಿಯಾಸಿಸ್ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮೆಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ, ವಿಶ್ವ ಸೋರಿಯಾಸಿಸ್ ದಿನ. ಇದನ್ನ ಯಾವಾಗ ಆಚರಿಸ್ತಾರೆ, ಅಲ್ಲಿಂದ ಆರಂಭ ಮಾಡೋಣ. ಇದು ಯಾವತ್ತೂ ನಾವು 29 ಅಕ್ಟೋಬರ್ದಂದು ವರ್ಲ್ಡ್ ಸೋರಿಯಾಸಿಸ್ ಡೇ ಅಂತ ಆಚರಿಸ್ತೇವೆ. ಇದೇನಂದ್ರೆ ಸೋರಿಯಾಸಿಸ್ ಅಸೋಸಿಯೇಷನ್, ವಿಶ್ವ ಸೋರಿಯಾಸಿಸ್ ಅಸೋಸಿಯೇಷನ್ದವರು ಜನರಿಗೆ ಸೋರಿಯಾಸಿಸ್ ಬಗ್ಗೆ ಮಾಹಿತಿ ಅಥವಾ ತಿಳುವಳಿಕೆ ಉಂಟು ಮಾಡಲು ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಈ ದಿನವನ್ನು ಆಚರಿಸುತ್ತಾರೆ. ಯಾವ ವಿಶ್ವಸಂಸ್ಥೆ ಇದನ್ನ ಜಾರಿಗೆ ತಗೊಂಡು ಬಂತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇದು ವರ್ಲ್ಡ್ ಸೋರಿಯಾಸಿಸ್ ಅಸೋಸಿಯೇಷನ್. ಸೊ ದೇ ಹ್ಯಾವ್ ಗಾಟ್ ದಿಸ್, ಅಂದ್ರೆ ಇದನ್ನ ಅವ್ರು ತಗೊಂಡ್ ಬಂದಿದ್ದಾರೆ. ಇದು ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ. ಸೊ ಇದರಿಂದ ಎಲ್ಲರೂ, ವಿಶ್ವದಲ್ಲಿರೋ ಎಲ್ಲ ಸ್ಕಿನ್ ಸ್ಪೆಷಲಿಸ್ಟು ಎಲ್ಲರೂ ಇದಕ್ಕೆ ಏನಂತ ಹೇಳ್ತೀರಾ, ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಜೊತೆ ಕೂಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಇದರಲ್ಲಿ ನಾವ್ ಏನ್ ಹೇಳ್ತೇವೆ ಅಂದ್ರೆ, ಇವಾಗ ಸೋರಿಯಾಸಿಸ್ ಅಂದ್ರೆ ಏನು, ಇದಕ್ಕೆ ಏನೇನ್ ಟ್ರೀಟ್ಮೆಂಟ್ಸ್ ಇದಾವೆ, ಇದು ಮತ್ತೇನ್ ಪ್ರಾಬ್ಲಮ್ಸ್ ಆಗ್ಬೋದು ಸೋರಿಯಾಸಿಸ್ ಇಂದ, ಇದೆಲ್ಲ ತಿಳುವಳಿಕೆ ಕೊಡಲು ನಾವು ಇದನ್ನ ಆಚರಿಸ್ತೇವೆ. ಸೋರಿಯಾಸಿಸ್ ಅಂದ್ರೆ ಏನು ಅಂಡ್ ಕಾರಣ, ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ದಿನದ ಬಗ್ಗೆ, ಈ ದಿನಕ್ಕೆ ಏನಾದ್ರೂ ಒಂದು ಥೀಮ್, ಘೋಷವಾಕ್ಯ ಇದೆಯಾ, ಅದ್ರ ಬಗ್ಗೆ ತಿಳಿಸಿ. ಪ್ರತಿ ವರ್ಷನೂ ಅಂದ್ರೆ ಬೇರೆ ಬೇರೆ ಥೀಮ್ಸ್ ಇಡ್ತಾರೆ ಎಲ್ಲ, ಯಾವುದು ಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ. ಈ ಸತಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಡಾಮಿನೋ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಸೋರಿಯಾಸಿಸ್ ಅಂದ್ರೆ ಏನಂದ್ರೆ, ಇದು ಬರೇ ಮೇನ್ ಆಗಿ ಚರ್ಮದ ಮೇಲೆ ಕಾಣ್ಕೊಳುತ್ತೆ, ಬಟ್ ನಮ್ ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಇದರದ್ದು ಏನಂತ ಹೇಳ್ತೀರಾ, ಇನ್ಫ್ಲಮೇಷನ್ ಎಲ್ಲಾ ಭಾಗದಲ್ಲೂ ಕಾಣ್ಕೋಬಹುದು. ಸೊ ಏನಾಗ್ಬಹುದು, ಸೋರಿಯಾಸಿಸ್ ಇದ್ದವರಿಗೆ ಹೃದಯ ರೋಗಗಳು ಇರ್ಬೋದು, ಒಬೆಸಿಟಿ ಅಂದ್ರೆ ದಪ್ಪ ಆಗೋದಿರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಆಗ್ಬೋದು, ಆಮೇಲೆ ಸಂಧಿ ನೋವು ಅಂದ್ರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗ್ಬೋದು. ಸೊ ಇದೆಲ್ಲಾನು ಯಾಕಂದ್ರೆ ಇದು ಸೋರಿಯಾಸಿಸ್ ಸ್ಟಾರ್ಟ್ ಆಗೋದು ಇನ್ಫ್ಲಮೇಷನ್ ಅಥವಾ ಊತದಿಂದ. ಸೊ ಈ ಊತ ಬರೀ ಚರ್ಮದ ಮೇಲೆ ಅಷ್ಟೇ ಸೀಮಿತ ಅಲ್ಲ, ಇದು ಇಡೀ ದೇಹದಲ್ಲೆಲ್ಲಾನು ಸೀಮಿತವಾಗಿರುತ್ತದೆ. ಸೊ ಅದಕ್ಕೋಸ್ಕರ ಸೋರಿಯಾಸಿಸ್ ಇದ್ದವರು ಇದ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು ಅಂತ. ಸೊ ಇವಾಗ ನೀವು ಕೇಳ್ಬೋದು, ಓ ಸೋರಿಯಾಸಿಸ್ ಇದೆ ಅಂದ್ರೆ ನಮ್ದು ಜೀವನ ಎಲ್ಲ ಮುಗದೆ ಹೋಯ್ತಾ ಆ ಥರ ಅಂತ. ಆ ಥರ ಏನೂ ಇರಲ್ಲ. ಸೇಮ್ ನಾವು ಏನ್ ರೋಗ ಇರ್ಲಿಲ್ಲ ಅಂದ್ರು ಯಾವ ಥರ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೇವಿ, ಅದೇ ಥರ ಸೋರಿಯಾಸಿಸ್ ಇದ್ದವರು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಇದು ಸೋರಿಯಾಸಿಸ್ ಅನ್ನೋದು ಬರೀ ಒಂದು ಚರ್ಮ ರೋಗ ಆಗೇನೆ ಉಳಿತದೆ. ಬಟ್ ಅದು ಮಾಡ್ದೇನೆ ಬೇರೆದು ಅಂದ್ರೆ ಇನ್ಫ್ಲಮೇಷನ್ಗೆ ಮತ್ತೆ ನಾವು ಇವಾಗ ಧೂಮಪಾನ ಮತ್ತು ಆಮೇಲೆ ಸರಾಯಿ ಇದರಿಂದೆಲ್ಲ ಮತ್ತೆ ಇನ್ನೂ ಇನ್ಫ್ಲಮೇಷನ್ ಜಾಸ್ತಿ ಮಾಡಿಕೊಂಡ್ರೆ ಇದು ದುಷ್ಪರಿಣಾಮವಾಗಿ ಪರಿವರ್ತನೆ ಆಗ್ಬೋದು. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಬಹಳ ಮುಖ್ಯವಾಗಿ ಸೋರಿಯಾಸಿಸ್ ಅಂದ್ರೆ ಏನು, ಅಲ್ಲಿಂದ ಆರಂಭ ಮಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು ಅಂದ್ರೆ, ಇವಾಗ ಎಷ್ಟೋ ಜನಕ್ಕೆ ಮೈ ಮೇಲೆ ಕೆಂಪಾಗಿ ಕಾಣ್ಕೊಳ್ಳುತ್ತೆ, ಅದರಲ್ಲಿ ಬಿಳಿ ಬಿಳಿ ಪುಡಿ ಉದುರುತ್ತದೆ, ಅದು ತಲೆಯಲ್ಲಿ ಹೊಟ್ಟು ಬರ್ಬೋದು, ಅಥವಾ ಮೊಳಕಾಲು, ಮೊಳಕೈ, ಪಾದ, ಕೈ ಮೇಲೆಲ್ಲ ಕಾಣ್ಕೋಬಹುದು. ಇದು ಅಷ್ಟಕ್ಕೆ ಸೀಮಿತವಾಗಿರ್ಬೋದು ಅಥವಾ ಪೂರ್ತಿ ದೇಹನೂ ಹರಡ್ಬೋದು. ಸೊ ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ಒಬ್ಬೊಬ್ಬರಿಗೆ ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಅಂದ್ರೆ ಲೋಕಲೈಸ್ಡ್ ಇರುತ್ತೆ. ಅದು ಒಬ್ಬೊಬ್ಬರಿಗೆ ಬರೀ ತಲೆ ಮೇಲೆ ಅಷ್ಟೇ ಇರ್ಬೋದು. ಅದು ಯಾವಾಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೊಟ್ಟಾಗಿ ಕಾಣ್ಕೊಳ್ಳುತ್ತೆ. ಇನ್ ಸ್ವಲ್ಪ ಜನಕ್ಕೆ ಅದು ಮಂಡಿಗಳೆಲ್ಲ ಇರ್ಬೋದು. ಇನ್ ಸ್ವಲ್ಪ ಜನಕ್ಕೆ ನಾವೇನಂತ ಹೇಳ್ತೀವಿ, ಸಬೋರಿಕ್ ಏರಿಯಾಸ್ ಅಂತ ಹೇಳ್ತೀವಿ. ಸೊ ಸಂಧಿಗಳೆಲ್ಲ ಇರ್ಬೋದು. ಸೊ ಅಂದ್ರೆ ಬೇರೆ ಬೇರೆ ತರ ಕಾಣ್ಕೊಳ್ಳುತ್ತೆ. ಬಟ್ ಮುಖ್ಯವಾಗಿ ಇದು ಕೆಂಪು ಬಣ್ಣದ ಬಿಳಿ ಪದರಿರುವುದು ತರ ಕಾಣ್ಕೊಳ್ಳುತ್ತೆ. ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ. ಜನರಲ್ ಆಗಿ ಹೇಳಿದಿರ, ಏಕೆಂದ್ರೆ ಆಚೆ ಕೇಳುಗರಿಗೂ ಗೊತ್ತಾಗುತ್ತೆ ಇದು ಏನು ಅಂತ. ಈಗ ಬಹಳ ಮುಖ್ಯವಾಗಿ ನಮ್ಮ ಈ ವಿಶ್ವ ಸೋರಿಯಾಸಿಸ್ ದಿನದಂದು ಸೋರಿಯಾಸಿಸ್ ಬಗ್ಗೆ ತಾವು ತಿಳಿಸಿದ್ರಿ, ಅದರ ಕಾರಣ ಬಗ್ಗೆ ತಿಳಿಸಿ ಮೇಡಮ್. ಅದು ಏನಂದ್ರೆ ಒಂದು ಜೆನೆಟಿಕ್ ಡಿಸೀಸ್ ಅಂತಾನೆ ಹೇಳ್ತೇವೆ. ಸೊ ಜೀನ್ಸ್ ಇದಕ್ಕೆ ಇಂಪಾರ್ಟೆಂಟ್ ಆಗಿದೆ. ಬಟ್ ಜೀನ್ಸ್ ಜೊತೆಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಾನೂ ಹೇಳ್ತೀವಿ. ಸೊ ಜೀನ್ಸು ಪ್ಲಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇವು ಎರಡು ಜೊತೆಗೆ ಬಂದಾಗ ಇದು ಈ ರೋಗ ಕಾಣ್ಕೊಳ್ಳುತ್ತದೆ. ಸೊ ಇವನ್ ಜೀನ್ಸ್ ಇದ್ಬಿಟ್ಟು ಒಳ್ಳೆ ಲೈಫ್ ಸ್ಟೈಲು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟೊಂದು ಜನ ಕಾಣ್ಕೊಳ್ದೆ ಇರ್ಬೋದು. ಲೈಕ್ ಇವಾಗ ತಂದೆ ತಾಯಿಗೆ ಸೋರಿಯಾಸಿಸ್ ಇದ್ರೆ ಆಲ್ಮೋಸ್ಟ್ ಒಂದು ಮೋರ್ ದೆನ್ 50% ಚಾನ್ಸ್ ಇರುತ್ತೆ ಮಕ್ಳಿಗೆ ಬರ್ಬೋದು ಅಂತ. ಅಂದ್ರೆ ಬರಲೇಬೇಕು ಅಂತ ಇರಲ್ಲ.
ಇದೆಲ್ಲ ಇತ್ಕೊಂಡ್ಬಿಟ್ಟು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಇವಾಗ ಕೆಟ್ಟೋಗಿದ್ದ ಲೈಫ್ ಸ್ಟೈಲು, ಇವಾಗ ಯಾರು ತುಂಬ ದಪ್ಪ ಆಗಿದ್ರೆ, ಆಮೇಲೆ ಧೂಮಪಾನ ಮಾಡಿದ್ರೆ, ಸರಾಯಿ ಕುಡಿದ್ರೆ, ಸೊ ಇದು ಮತ್ತೆ ಇನ್ನೂ ಜಾಸ್ತಿ ತೀವ್ರವಾಗಿ ಕಾಣ್ಕೋಬಹುದು. ಅಂತ ಸಂದರ್ಭದಲ್ಲಿ ಈಗ ಜೆನೆಟಿಕ್ ಅಂತ ತಾವು ಹೇಳಿದ್ರಿ. ಇನ್ನೊಂದು ವಿಷಯ, ಈಗ ಒಬ್ಬರಿಗೆ ಯಾರಿಗಾರು ಮನೆಯಲ್ಲಿ ಸೋರಾಸಿಸ್ ಇದ್ರೆ ಅದು ಇನ್ನೊಬ್ಬರಿಗೂ ಹರಡುತ್ತಾ? ಅದ್ರ ಬಗ್ಗೆ ಸ್ವಲ್ಪ. ಇಲ್ಲ, ಆ ಥರ ಹರಡಲ್ಲ. ಏನಂತ ಹೇಳಿದ್ರೆ ಯಾರಾದ್ರೂ ಮುಟ್ಟೋದ್ರಿಂದ ಅದು ಏನೂ ಹರಡಲ್ಲ. ಸೊ ಇದೇನಂತ ಕಂಟೇಜಿಯಸ್ ಅಂತ ಏನು ಹೇಳ್ತೇವಲ್ಲ, ಆ ಥರ ಇದು ರೋಗ ಅಲ್ಲ. ಬಟ್ ಡೆಫಿನೆಟ್ಲಿ ಇವಾಗ ತಂದೆ ಅಥವಾ ತಾಯಿಗೆ ಸೋರಿಯಾಸಿಸ್ ಇದೆ ಅಂದ್ರೆ ಅವ್ರ ಒಡ ಹುಟ್ಟಿದ ಮಕ್ಕಳಿಗೆ ಸೋರಿಯಾಸಿಸ್ ಬರೋ ಚಾನ್ಸ್ ಇರುತ್ತೆ. ಸೊ ಬರಲೇಬೇಕು ಅಂತ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರಿಗೆ ಸೋರಿಯಾಸಿಸ್ ಬರೋ ಚಾನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ಮೋರ್ ಆಫ್ ಅ ಜೆನೆಟಿಕ್ ಡಿಸಾರ್ಡರ್. ದೇಹದ ಯಾವ ಭಾಗದ ಮೇಲೆ ಅತಿ ಜಾಸ್ತಿ ಇದು ಕಂಡು ಬರುತ್ತೆ, ಅದ್ರ ಬಗ್ಗೆ ತಿಳಿಸಬಹುದಾ? ದೇಹದ ಯಾವ್ದು ಭಾಗ ಅಂದ್ರೆ ಚರ್ಮದಲ್ಲೇನೆ ಫಸ್ಟ್ ಆಗಿ ಕಂಡು ಬರೋದಿದು. ಸೊ ಅದೇ ನಾನು ಹೇಳ್ದಂಗೆ ಕೆಂಪು ಬಣ್ಣದ ಬಿಳಿ ಪದರು ಉದುರೋದು. ಬಟ್ ಇದು ಏನಂದ್ರೆ ಇದು ಒನ್ ಆಫ್ ದ ಮಾರ್ಫಲಾಜಿಕಲ್ ಫೀಚರ್ಸ್ ಅಂತ ಹೇಳ್ಬೋದು. ಸೋರಿಯಾಸಿಸ್ ಮತ್ತೆ ಬೇರೆ ತರಾನು ಕಾಣ್ಕೋಬಹುದು. ಲೈಕ್ ಏನಂತ ಹೇಳ್ತೀವಿ, ಪಸ್ಟುಲರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ಅಂದ್ರೆ ಪಸ್ಟ್ಯೂಲ್ಸ್ ಅಂದ್ರೆ ಇವಾಗ ಕ್ಯೂ ಬಕ್ಕಿ ತರ ಹೆಂಗಿರುತ್ತಲ್ಲ ಆ ತರ, ಬಟ್ ಇದು ಇನ್ಫೆಕ್ಷಿಯಸ್ ಅಲ್ಲ. ಸೊ ಅದು ಪಸ್ಟುಲರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಪೂರ್ತಿ ಮೈ ತುಂಬಾ ಹರಡ್ಬೋದು, ಅದಕ್ಕೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಬಟ್ ದೇಹದ ಒಂದೊಂದು ಭಾಗದಲ್ಲಿ ಅಷ್ಟೇ ಇರ್ಬೋದು. ತಲೆ ಮೇಲೆ ಅಷ್ಟೇ ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೈ ಮತ್ತೆ ಕಾಲ್ ಮೇಲೆ ಕಂಡ್ಕೊಂಡ್ರೆ ಪಾಮೋಪ್ಲಾಂಟಾ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಮತ್ತ ಆಮೇಲೆ ಇದು ಎಲುಬಿನ ಊತುಗಳೇನಾರ ಆದ್ರೆ ಅವಾಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಒಂದೊಂದ್ಸತಿ ಪ್ರೆಗ್ನೆನ್ಸಿನಲ್ಲೂ ಕಾಣ್ಕೋಬಹುದು. ಸೊ ಡಿಫ್ರೆಂಟ್ ಮಾರ್ಫಾಲಜಿಕಲ್ ವೇರಿಯಂಟ್ಸ್ ಇದೆ. ಬಟ್ ಮೇನ್ ಆಗಿ ಕಾಣ್ಕೊಳ್ಳೋದು ಅಂದ್ರೆ ಮೋಸ್ಟ್ ಕಾಮನ್ ನಾವೇನ್ ಹೇಳ್ತೇವೆ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳೋದು, ಅದು ಕೆಂಪು ಚರ್ಮದ ಮೇಲೆ ಬಿಳಿ ಪದರನ್ನು ಕಾಣ್ಕೊಂತೇವೆ. ಉಗುರ್ ಮೇಲೂ ಕಾಣ್ಕೋಬಹುದು ಸೋರಿಯಾಸಿಸ್. ಸೊ ಉಗುರ್ ಮೇಲೆ ಕಾಣ್ಕೊಂಡಾಗ ಏನಂತ ಹೇಳ್ತೇವೆ ಅಂದ್ರೆ ಪಿಟ್ಟಿಂಗ್, ಅಂದ್ರೆ ಸ್ವಲ್ಪ ಉಗುರ್ ಮೇಲೆ ತೂತ್ ಅನ್ನಂಗೆ ಕಾಣ್ಕೋಬಹುದು, ಅಥವಾ ಉಗುರು ಬಿಡ್ಕೋಬಹುದು, ದಟ್ ಈಸ್ ಒನೆಕೊಲೈಸಿಸ್ ಅಂತ ಹೇಳ್ತೀವಿ. ಸೊ ಮತ್ತು ಆಮೇಲೆ ಸಬ್ಬಂಗ್ವಲ್ ಹೈಪರ್ ಕೆರಟೋಸಿಸ್ ಅಂದರೆ ಉಗುರು ಕೆಳಗಡೆ ಸ್ವಲ್ಪ ಸ್ಕಿನ್ ದಪ್ಪ ಆಗ್ಬೋದು, ಅದಕ್ಕೆ ಸಬ್ಬಂಗ್ವಲ್ ಹೈಪರ್ ಕೆರಟೋಸಿಸ್ ಅಂತ ಹೇಳ್ತೀವಿ. ಸ್ಯಾಲ್ಮನ್ ಪ್ಯಾಚ್ ಅಂತ ಉಗುರಲ್ಲಿ ಕಾಣ್ಕೋಬಹುದು. ಸೊ ಉಗುರಲ್ಲೂ ಎಷ್ಟೊಂದು ಪ್ರಕಾರದಾಗ ಕಾಣ್ಕೊಳ್ತಾ ಹೋಗುತ್ತೆ. ಸೊ ಇದು ಯಾಕಾಗತ್ತಪ್ಪ ಅಂದ್ರೆ ಏನಂದ್ರೆ ನಮ್ದು ಚರ್ಮ ಒಂದು ಟರ್ನ್ ಓವರ್ ಟೈಮ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಟರ್ನ್ ಓವರ್ ಟೈಮ್ ಇದು ಜಾಸ್ತಿ ಬೇಗ ಆಗುತ್ತೆ, ವಿಪರೀತವಾಗಿ ಆಗುತ್ತೆ. ಸೊ ಅದರಿಂದ ಈ ತರ ಎಲ್ಲ ಸಮಸ್ಯೆಗಳು ಕಾಣ್ತವೆ. ಅಂದ್ರೆ ಚರ್ಮ ಪ್ರೊಡಕ್ಷನ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಪ್ರೊಡ್ಯೂಸಿಂಗ್ ವೆರಿ ಫಾಸ್ಟ್. ಸೊ ಅದಕ್ಕೆ ನಮ್ದು ಈ ತರ ಕೆಂಪು ಕಾಣೋದು, ಚರ್ಮ ಕೆಂಪಾಗೋದು, ಪುಡಿ ಉದುರೋದು ಇದೆಲ್ಲ ಕಾಣ್ಕೊಳ್ತದೆ. ಮೇಡಮ್, ಈಗ ನೀವೆಲ್ಲ ಈ ಲಕ್ಷಣಗಳ ಬಗ್ಗೆನೂ ತಿಳಿಸಿದ್ರಿ. ಕೆಂಪು ಕಾಣಿಸೋದು, ಆಮೇಲೆ ಪುಡಿ ಆಗೋದು. ತೀವ್ರ ಲಕ್ಷಣ ಏನಿರ್ಬೋದು ಇದ್ರದ್ದು? ತೀವ್ರ ಲಕ್ಷಣ ಅಂದ್ರೆ ಸೋರಿಯಾಟಿಕ್ ಎರಿಥ್ರೋಡರ್ಮ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತಂದ್ರೆ ಪೂರ್ತಿ ಮೈ ಮೇಲಿಂದ ಎಲ್ಲ ಸ್ಕಿನ್ ಉದ್ರಕ್ ಚಾಲು ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 90% ಬಾಡಿ ಸರ್ಫೇಸ್ ಏರಿಯಾ ಕೆಂಪಾಗುತ್ತೆ, ಪುಡಿ ಉದ್ರಕ ಆಗುತ್ತೆ. ಸೊ ಇದರಿಂದ ನಾವು ಏನು ಹೇಳ್ಬೋದು ಅಂದರೆ ಸ್ಕಿನ್ ಫೇಲಿಯರ್ ಅಂತ ಹೇಳ್ಬೋದು, ಅದಾಗ್ಬೋದು. ಸೊ ಇದು ಅತಿ ತೀವ್ರವಾದ ಲಕ್ಷಣ. ಇದರಿಂದ ಮತ್ತೆ ಏನಂದರೆ ಹಾರ್ಟ್ ಮೇಲೆ ಪ್ರಭಾವ ಬೀಳ್ಬೋದು. So congestive cardiac failure, not in everyone, but in end stages it can. Okay. Then again electrolyte imbalance ಆಗ್ಬೋದು. ಸೊ ಟೆಂಪ್ರೇಚರ್ ರೆಗ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇದು ಅತಿ ತೀವ್ರವಾದಾಗ ನಾರ್ಮಲಿ ಇದು ಅಷ್ಟೊಂದಾಗ ಆಗಲ್ಲ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಬಹಳಷ್ಟು ವಿಷಯದ ಬಗ್ಗೆ ಈ ಸೋರಿಯಾಸಿಸ್ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್, ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ? ಇದು ಆಟೋ ಇಮ್ಯೂನ್ ಡಿಸೀಸ್ಗಿಂತ ಇದು ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ಬೋದು. ಸೊ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುವರು ಇದು ಇನ್ಫ್ಲಮೇಷನ್ ಆದ್ರೆ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ಊತ ಅಂತ ಏನು ಹೇಳ್ತೇವಲ್ಲ, ಸೊ ಅದು ಇನ್ಫ್ಲಮೇಷನ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಚರ್ಮದ ಮೇಲೆ ಕಾಣ್ಕೊಳ್ಳುತ್ತೆ. ಚರ್ಮದ ಮೇಲೆ ಕಾಣ್ಕೊಳ್ಳೋದು ಬಿಟ್ಟು ಮತ್ತೆ ಬ್ಲಡ್ ವೆಸಲ್ಸ್ ಮೇಲೆ, ಹಾರ್ಟ್ ಮೇಲೆ, ಮತ್ತೆ ಏನಂತ ಹೇಳ್ತೀವಿ ನಮ್ದು ಲಿವರ್ ಮೇಲೆ, ಬೇರೆ ಆರ್ಗನ್ಸ್ ಮೇಲೂ ಎಲ್ಲ ಕಾಣ್ಕೋಬಹುದು. ಸೊ ಇಟ್ ಈಸ್ ಮೋರ್ ಆಫ್ ಅ ಇನ್ಫ್ಲಮೇಟರಿ ಡಿಸಾರ್ಡರ್, ನಾಟ್ ಆಟೋ ಇಮ್ಯೂನ್. ಆಟೋ ಇಮ್ಯೂನ್ ಅಂತ ಹೇಳೋದ್ಕಿಂತ ಆಟೋ ಇನ್ಫ್ಲಮೇಟರಿ ಅಂತ ಹೇಳ್ಬೋದು. ಆಟೋ ಇಮ್ಯೂನ್ ಡಿಸೀಸನ್ನು ಓಕೆ, ಬಟ್ ಮೆಜಾರಿಟಿ ಆಟೋ ಇಮ್ಯೂನ್ಗೆ ಬೇರೆದು ಬರುತ್ತೆ.
ಅಂತ ಸಂದರ್ಭದಲ್ಲಿ ಈಗ ಚರ್ಮದ ಮೇಲೆ ಏನಾದರೂ ಸಮಸ್ಯೆ ಆದರೆ ಅದು ಎಕ್ಸ್ಪೋಸ್ ಎಲ್ಲರಿಗೂ ಕಾಣಿಸುತ್ತೆ. ಸೋರಿಯಾಸಿಸ್ ಇರೋ ಪೇಷಂಟ್ಸ್ ಅವ್ರು ಫೇಸ್ ಮಾಡೋ ಸಾಮಾಜಿಕ ಸೋಷಿಯಲ್ ಚಾಲೆಂಜಸ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಆ್ಯಂಡ್ ಅಂಥ ಚಾಲೆಂಜಸ್ ಅನ್ನ ಫೇಸ್ ಮಾಡುವಾಗ ಮಾನಸಿಕವಾಗಿ ಅವರಿಗೂ ಸಮಸ್ಯೆ ಆಗುತ್ತಾ? ಹಾಗೆ ಆಗುತ್ತೆ. ಹೇಗಂದ್ರೆ ಈಗಿನ ಕಾಲದಲ್ಲಿ ಎವ್ರಿಥಿಂಗ್ ಈಸ್ ಫಿಸಿಕಲ್ ಬ್ಯೂಟಿ ಅಂತ ಹೇಳ್ತೇವಲ್ಲ, ಆ ಥರ. ಸೊ ಸೋರಿಯಾಸಿಸ್ ಡೆಫಿನೆಟ್ ಆಗಿ ಕಾಣೋ ಸ್ಥಳದಲ್ಲೇ ಕಾಣ್ಕೊಳ್ಳುತ್ತೆ. ಲೈಕ್ ಏನಂತ ಹೇಳ್ತೀರಿ, ಕೈ ಮೇಲೆ ಕಾಣ್ಕೋಬಹುದು, ತಲೆ ಮೇಲೆ ಕಾಣ್ಕೋಬಹುದು, ಮುಖದ ಮೇಲೆ ಅಡಲ್ಟ್ಸ್ ಅಲ್ಲಿ ತುಂಬಾ ಕಡಿಮೆ, ಬಟ್ ಬೇರೆ ಭಾಗದಲ್ಲಿ ಕೈ ಕಾಲು ಡೆಫಿನೆಟ್ ಆಗಿ ಅದು ಎಲ್ಲರಿಗೂ ಕಾಣುವಂತ ಜಾಗನೇ. ಸೊ ಅದರಿಂದ ಅವರಿಗೆ ಸ್ವಲ್ಪ ಏನಂತ ಹೇಳ್ತೀರಾ, ಮಾನಸಿಕ ಒತ್ತಡ ಆಗ್ಬೋದು. ನನ್ ಚಂದ ಕಾಣಲ್ಲ, ನನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಆ ತರ ಅವರಿಗೆ ಮನಸ್ಥಿತಿನಲ್ಲಿ ಸ್ವಲ್ಪ ಏನಂತ ಹೇಳಿ ಡಿಪ್ರೆಷನ್ ಅದೆಲ್ಲ ಆಗ್ಬೋದು, ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಡೆಫಿನೆಟ್ ಆಗಿ ಕಾಣುತ್ತೆ, ಎಲ್ಲರಿಗೂ ಕಾಣುತ್ತೆ. ಬಟ್ ಇದರಿಂದ ಏನಂತ ಹೇಳಿದ್ರೆ, ಇದು ಕಾಣುತ್ತೆ ಅಂದ್ರೆ ಇದಕ್ಕೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇದೆ. ಸೊ ಯಾವುದಾದ್ರೂ ಇದು ಬಿಕಾಸ್ ಇಟ್ ಹ್ಯಾಸ್ ಅ ಜೆನೆಟಿಕ್ ಡಿಸ್ಪೊಸಿಷನ್, ಯಾರಾದ್ರೂ ಹೇಳಿದ್ರೆ ಇದು 100% ಕ್ಯೂರ್ ಆಗುತ್ತೆ ಅಂದ್ರೆ ಇದು 100% ಕ್ಯೂರ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಎಲ್ಲ ಮೆಡಿಕೇಶನ್ಸ್ ಇಂದ ಇದನ್ನ ಡೆಫಿನೆಟ್ ಆಗಿ ಕಂಟ್ರೋಲ್ಗೆ ತರಬಹುದು. ಇದು ಕಂಟ್ರೋಲಬಲ್ ಡಿಸೀಸ್ ಆಗಿದೆ. ಅದ್ರ ಜೊತೆಗೆ ನಾನು ಏನ್ ಹೇಳ್ಬೇಕು ಅನ್ನೋದಂದ್ರೆ, ಯಾರಿಗೆ ಸೋರಿಯಾಸಿಸ್ ಇದೆ ಪ್ಲೀಸ್ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಕರೆಕ್ಟ್ ಆಗಿ ವೆಲ್ ಬ್ಯಾಲೆನ್ಸ್ ಡೈಟ್ ತಗೋಬೇಕು. ಅದ್ರ ಜೊತೆಗೆ 1 hour ಎಕ್ಸಸೈಸ್ ಇರಲೇಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಅಂಡ್ ನೀವು ಯಾವ್ದಾದ್ರು ಎಲ್ಲ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್, ಡ್ರಿಂಕಿಂಗ್ ಅದೆಲ್ಲಾನು ತ್ಯಜಿಸ್ಬೇಕಾಗತ್ತೆ. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಇನ್ನೊಂದಕ್ಕಿಂತ ಏನು ಆಗಿದೆ ಅಂದ್ರೆ, ನಾವು ಇವಾಗ ಬರೀ ಕೂತ್ಕೊಂತಾ ಇದೀವಿ, ನಮ್ದು ಸೆಡೆಂಟ್ರಿ. ಸೊ ಆ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ತ್ಯಜಿಸ್ಬೇಕು. ವಿ ಹ್ಯಾವ್ ಟು ಬಿ ಆಸ್ ಆಕ್ಟಿವ್ ಆಸ್ ಪಾಸಿಬಲ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ನಾಟ್ ಓನ್ಲಿ ಇನ್ ಸೋರಿಯಾಸಿಸ್, ಇನ್ ಆಲ್ ಕಂಡೀಷನ್ಸ್. ಮೂವ್ಮೆಂಟ್ ಇಸ್ ಮೆಡಿಸಿನ್. ಮೂವ್ಮೆಂಟ್ ಇಸ್ ಮೆಡಿಸಿನ್, ಎಸ್. ಖಂಡಿತ. ಈಗ ತಾವು ಪ್ರಕಾರಗಳು ಹೇಳುವಾಗ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳಿದ್ರಿ. ಈ ಸೋರಿಯಾಸಿಸ್ ಅಂದ್ರೆ ಚರ್ಮ ಅಂತ ತಿಳ್ಕೊಂಡಿದ್ವಿ, ಆರ್ಥರೈಟಿಸ್ ಬೋನ್ ಸಂಬಂಧಿತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ಸೇಮ್ ಏನ್ ಹೇಳಿದ್ನಂದ್ರೆ ಇನ್ಫ್ಲಮೇಷನ್ ಇದೆ. ಸೊ ಈ ಇನ್ಫ್ಲಮೇಷನ್ ಜಾಯಿಂಟ್ಸ್ಗೂ ಎಫೆಕ್ಟ್ ಆಗ್ಬೋದು. ಸೊ ಅದಕ್ಕೆ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಟೈಮ್ ಇದು ಸ್ಮಾಲ್ ಜಾಯಿಂಟ್ಸ್ ಅಂದ್ರೆ ಕಿಳು ಬೆರಳು ಅಂದ್ರೆ ನಮ್ದು ಕೈ ಬೆರಳು ಇರುತ್ತಲ್ಲ, ಅಲ್ಲಿ ಎಫೆಕ್ಟ್ ಆಗ್ಬೋದು. ಇನ್ನೊಂದು ಬಂದ್ಬಿಟ್ಟು ಈವನ್ ನಮ್ದು ನೀ ಜಾಯಿಂಟ್ ಎಫೆಕ್ಟ್ ಆಗ್ಬೋದು, ನಮ್ದು ಸ್ಪೈನ್ ಎಫೆಕ್ಟ್ ಆಗ್ಬೋದು. ಒಂದೊಂದ್ಸತಿ ಅದರಿಂದ ಡಿಫಾರ್ಮಿಟೀಸು ಆಗ್ಬೋದು. ಬಟ್ ಡಿಫಾರ್ಮಿಟೀಸ್ ಲೇಟರ್ ಸ್ಟೇಜಸ್ ಅಲ್ಲಿ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಗಲ್ಲ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ಮಾಲ್ ಜಾಯಿಂಟ್ಸ್ ಪೇನ್ ಇಂದ ಬರ್ತಾರೆ. ಸೊ ಇಲ್ಲಿ ನೋವು ಆಗ್ತಾ ಇದೆ ಅಂತ ಬರ್ತಾರೆ. ಸೊ ಅದ್ ನೋಡಿದ್ರೆ ಅಂದ್ರೆ ಅವರಿಗೆ ಮೆಜಾರಿಟಿ ಆಫ್ ದ ಟೈಮ್ ಸೋರಿಯಾಸಿಸ್ ಇರುತ್ತೆ. ಸೋರಿಯಾಸಿಸ್ ಇದ್ದು ಜಾಯಿಂಟ್ ಪೇನ್ ಬರೋಕ್ಕೆ ಮೋಸ್ಟ್ ಆಫ್ ದ ಟೈಮ್ ಅರೌಂಡ್ 10 years ಡಿಫ್ರೆನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಸೋರಿಯಾಸಿಸ್ ಪೇಷಂಟ್ಗೆ ಆರ್ಥರೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಸೊ ನಾವೇನು ಹೇಳ್ತೀವಿ, ಇದಕ್ಕೆ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅವರಿಗೆ ಏನು ರೂಮಟಾಯ್ಡ್ ಫ್ಯಾಕ್ಟರ್ ಎಲ್ಲ ನೆಗೆಟಿವ್ ಇರುತ್ತೆ. ಸೊ ಯಾವಾಗ ಸೋರಿಯಾಸಿಸ್ ಇರುತ್ತೆ, ಇದು ನಾವು ಯಾವಾಗೂ ಮನಸ್ಸಲ್ಲಿ ಇಟ್ಕೋಬೇಕು, ಇವರಿಗೆ ಸೋರಿಯಾಸಿಸ್ ಆರ್ಥರೈಟಿಸ್ ಆಗಬಹುದು ಅಂತ ಅಷ್ಟೇ. ಇದಕ್ಕೂ ಸೋರಿಯಾಟಿಕ್ ಆರ್ಥರೈಟಿಸ್ಗೂ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ. ನಾವೇನು ಸೋರಿಯಾಸಿಸ್ ಕೊಡ್ತೀವಿ ಅದೇ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದಕ್ಕೇನು ಭಿನ್ನವಾಗಿ ಬೇರೆ ಟ್ರೀಟ್ಮೆಂಟ್ ಏನು ಇರಲ್ಲ. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಮೇಡಮ್, ಸೋರಿಯಾಸಿಸ್ ಬಗ್ಗೆ, ಪ್ರಕಾರದ ಬಗ್ಗೆ, ಲಕ್ಷಣಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್. ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ಸ್ನೇಹಿತರಿಗೆ ತಿಳಿಸಬಹುದು. ಈಗ ಒಬ್ಬ ವ್ಯಕ್ತಿಗೆ ಸೋರಿಯಾಸಿಸ್ ಇದೆ, ಡಯಟ್, ಸ್ಲೀಪ್ ಅಥವಾ ಈ ಎಕ್ಸಸೈಸ್ ಎಷ್ಟು ಅವರಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂಡ್ ಹೇಗಿರಬೇಕು ಅದ್ರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ. ಇದು ಸೋರಿಯಾಸಿಸ್ ಅಷ್ಟೇ ಅಲ್ಲ, ಸಾಮಾನ್ಯ ಜನರು ಡೆಫಿನೆಟ್ಲಿ ಇಟ್ ಇಸ್ ಫಾರ್ ಎವ್ರಿ ಒನ್. ಡಯಟ್ ನಮ್ದು ಏನಂದ್ರೆ, ನಮ್ಮ ಪ್ಲೇಟ್ ಅಲ್ಲಿ ವೆಲ್ ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೀವಿ. ಅರ್ಧ ಪ್ಲೇಟ್ ವೆಜಿಟೇಬಲ್ಸ್ ಇರಬೇಕು. ಅಟ್ಲೀಸ್ಟ್ ಅರೌಂಡ್ 20 grams ಪ್ರೋಟೀನ್ ಇರಕ್ಕೆ ನಾವು ಟ್ರೈ ಮಾಡಬೇಕು ನಮ್ದು 1 plate ಅಲ್ಲಿ. ಆಮೇಲೆ ನಮ್ದು ರೋಟಿ ಅಥವಾ ರೈಸ್ ಬರಬೇಕು. ಅದ್ರ ಜೊತೆಗೆ ನಾವು ಯಾಕೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ವೈ ಹಾಫ್ ಪ್ಲೇಟ್ ಅಂದ್ರೆ, ಅದ್ರಲ್ಲಿ ನಿಮ್ಗೆ ಬೇಕಾಗಿರೋದು ವಿಟಮಿನ್ಸು, ಮಿನರಲ್ಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಆಮೇಲೆ ಅದು ಚೇಂಜ್ ಆಗ್ತಿರ್ಬೇಕು, ಒಂದೇ ವೆಜಿಟೇಬಲ್ ತಿನ್ನೋದಲ್ಲ. ದಟ್ ವೆಜಿಟೇಬಲ್ ಶುಡ್ ಬಿ ಚೇಂಜಿಂಗ್ ಆನ್ ಅ ಡೈಲಿ ಬೇಸಿಸ್. ಅದಾದ್ಮೇಲೆ ನಿಮ್ದು ಪ್ರೋಟೀನ್, ನೀವು ವೆಜಿಟೇರಿಯನ್ ಇದ್ರೆ ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ ತಗೋಬೇಕು, ನಾನ್ ವೆಜಿಟೇರಿಯನ್ ಇದ್ರೆ ನಾನ್ ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ ತಗೊಳ್ಳಿ. ಆಮೇಲೆ ರೋಟಿ, ರೈಸ್ ಇದು ಆದಷ್ಟು ಕಡಿಮೆ ಇಡಿ, ಅಂದ್ರೆ ವಾಟ್ ಈಸ್ ರಿಕ್ವೈರ್ಡ್. ಡೋಂಟ್ ಗೋ ಓವರ್ ಬೋರ್ಡ್ ವಿತ್ ಕಾರ್ಬ್ಸ್.
ಅದು ಇದೆ. ಆಮೇಲೆ ಏನು ಮಾಡಬೇಕು ಅಂದರೆ ಎಕ್ಸಸೈಸ್ ಏನೇ ಮಾಡಿ 1 hour, ಅರೌಂಡ್ 1 hour ಎಕ್ಸಸೈಸ್. ಯು ಕ್ಯಾನ್ ಗೋ ವಿತ್ ವಾಕಿಂಗ್, ಯು ಕ್ಯಾನ್ ಗೋ ವಿತ್ ಸ್ವಿಮ್ಮಿಂಗ್, ಯು ಕ್ಯಾನ್ ಗೋ ವಿತ್ ವಾಟ್ ಎವರ್. ಹೋಗ್ಬೋದಾ? ಚರ್ಮದ ಸಮಸ್ಯೆ ಇದ್ದವರು, ಸೋರಿಯಾಸಿಸ್ ಇದ್ದವರು ಸ್ವಿಮ್ಮಿಂಗ್ ಮಾಡ್ಬೋದು? ಸ್ವಿಮ್ಮಿಂಗ್ ಮಾಡ್ಬೋದು. ಬೆಟರ್ ಬಾಡಿ ಸೂಟ್ ಹಾಕೊಂಡ್ಬಿಟ್ಟು ಸ್ವಿಮ್ಮಿಂಗ್ ಮಾಡೋದು ಬೆಟರ್. ದಟ್ಸ್ ನಥಿಂಗ್ ಹಾರ್ಮ್ಫುಲ್. ಬಿಕಾಸ್ ಏನಂದ್ರೆ ಸ್ವಿಮ್ಮಿಂಗ್ ಅಲ್ಲಿ ತುಂಬಾ ಪದರ ಉದುರ್ತಾ ಇದ್ರೆ ಸ್ವಿಮ್ಮಿಂಗ್ ಪ್ರಾಬ್ಲಮ್ ಅವ್ರ ಪೂಲ್ ಅವ್ರು ಏನಾದ್ರು ಪ್ರಾಬ್ಲಮ್ ಮಾಡ್ಬೋದು. ಸೊ ದೇ ಕ್ಯಾನ್ ಜಸ್ಟ್ ವೇರ್ ಅ ಬಾಡಿ ಸೂಟ್ ಅಂಡ್ ಗೋ ಫಾರ್ ಸ್ವಿಮ್ಮಿಂಗ್, ನಾಟ್ ಎ ಇಶ್ಯೂ ವಿತ್ ದಟ್. ಇದು ಡಯಟ್, ಎಕ್ಸಸೈಸ್, ಸ್ಲೀಪ್ ಬಗ್ಗೆ ತಿಳಿಸಿ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇವಾಗಂತೂ ನಾವೆಲ್ಲರೂ ನೋಡ್ತಾ ಇದ್ದೀವಿ, ವಾಟ್ ಎವರ್ ಸೈನ್ಸ್ ಇಸ್ ಟೆಲಿಂಗ್, ದ ಸ್ಲೀಪ್ ಬಿಟ್ವೀನ್ 10 to 5 AM ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ರಾತ್ರಿ 10 ಗಂಟೆಯಿಂದ 5 ಗಂಟೆ, ಅದು ಸರ್ಕೇಡಿಯಂ ರಿದಮ್ ಅಂತ ಹೇಳ್ತೀವಿ. ಸೊ ಆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಏನಂದ್ರೆ ಸಂಪೂರ್ಣವಾದ ನಿದ್ದೆ, ಜಸ್ಟ್ ನಿದ್ದೆಗೋಸ್ಕರ ನಿದ್ದೆ ಅಲ್ಲ, ಅದು REM ಸ್ಲೀಪ್ ಅಂತ ಹೇಳ್ತೇವೆ. ಅದು ರೆಸ್ಟೆಡ್ ಇದ್ರೆ ನಮ್ಮ ಬಾಡಿ ಎಲ್ಲ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ದಟ್ ಈಸ್ ಬಿಯಾಂಡ್ ಡೌಟ್, ಇಟ್ ಈಸ್ ಹೆಲ್ಪ್ಫುಲ್. ದಿನದ ಬಗ್ಗೆ ಮಾತನಾಡೋಣ. ಈ ದಿನ ಯಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಾ ಟು ಇನ್ಕ್ರೀಸ್ ದ ಅವೇರ್ನೆಸ್ ಅಬೌಟ್ ಸೋರಿಯಾಸಿಸ್? ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇವಾಗ ನಾವು ಈ ವರ್ಲ್ಡ್ ಸೋರಿಯಾಸಿಸ್ ಡೇಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ನಾವು ಪೋಸ್ಟರ್ಸ್ ಎಲ್ಲ ಮಾಡಿದ್ದೇವೆ. ಸೋರಿಯಾಸಿಸ್ ಅಂದ್ರೆ ಏನು, ಇವಾಗ ನಾನು ಹೇಳಿದ ಬಗ್ಗೆ ಡಾಮಿನೋ ಎಫೆಕ್ಟ್ ಅಂದ್ರೆ ಏನು, ಇವಾಗ ಸೋರಿಯಾಸಿಸ್ ಇದ್ದವ್ರಿಗೆ ಏನ್ ಮಾಡಿದ್ರೆ ಒಳ್ಳೇದು, ಆಮೇಲೆ ಫ್ಯಾಕ್ಟ್ಸ್, ಸೋರಿಯಾಸಿಸ್ ಬಗ್ಗೆ ಮಿತ್ಸ್ ಮತ್ತೆ ಫ್ಯಾಕ್ಟ್ಸ್ ಏನಿದೆ ಅದ್ರ ಬಗ್ಗೆ ತಿಳುವಳಿಕೆ ಉಂಟು ಮಾಡಲು ಇದೆಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಸೊ ನಾವು 29th October ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದವ್ರ ಪೇಷಂಟ್ಗೆ ಎಲ್ಲಾನು ಇದನ್ನೆಲ್ಲ ತಿಳುವಳಿಕೆನ ಹೇಳ್ಕೊಡ್ತೀವಿ. ಆಸ್ಪತ್ರೆ ಬಗ್ಗೆ ಮಾತನಾಡೋಣ ಮೇಡಮ್. ಈ ಒಂದು ವಿಷಯದ ಕುರಿತು, ಸೋರಿಯಾಸಿಸ್ ಈ ರೋಗದ ಕುರಿತು, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಲ್ಲಿ ಇರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್, ಟ್ರೀಟ್ಮೆಂಟ್ಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಇವಾಗ ಸೋರಿಯಾಸಿಸ್ಗೆ ನಾವು ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಮ್ಮ KLEನಲ್ಲಿ. ಫಸ್ಟ್ ಬಂದ್ಬಿಟ್ಟು ಇವಾಗ ಲೋಕಲೈಸ್ಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ತುಂಬಾ ಒಂದ್ ಭಾಗಕ್ಕಷ್ಟೇ ಮಿತವಾಗಿರ್ತದೆ. ಅವಾಗ ನಾವು ಬರೀ ಟಾಪಿಕಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದಕ್ಕೆ ಮೇನ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಕೊಡಲೇಬೇಕು. ಅದರ ಜೊತೆಗೆ ಅವ್ರವ್ರ ಏನಿರುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಈ ಕಡೆ ಆ ಕಡೆ ವೇರಿ ಆಗುತ್ತೆ. ಸೊ ಇದು ತುಂಬಾ ಕಡಿಮೆ ಪರ್ಸೆಂಟೇಜ್ ಬಾಡಿ ಇನ್ವಾಲ್ವ್ಮೆಂಟ್ ಇದ್ರೆ. ಇವಾಗ ಜಾಸ್ತಿ ಪರ್ಸೆಂಟೇಜ್ ಅಂದರೆ more than 10 ಅಥವಾ more than 20% ಬಾಡಿ ಸರ್ಫೇಸ್ ಏರಿಯಾ ಇದ್ರೆ ಅವಾಗ ನಾವು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇದರಲ್ಲಿ ನಾನು ಏನಂತ ಹೇಳ್ತೇವೆ ಅಂದರೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೇವೆ, ಅದು ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ಲಸ್ ಇದ್ರ ಜೊತೆಗೆ ನಮ್ಮ KLE ಹಾಸ್ಪಿಟ್ಲಲ್ಲಿ ನಾವು ನಮ್ಮದು ನ್ಯಾರೋ ಬ್ಯಾಂಡು ಮತ್ತು ಆಮೇಲೆ ಇವನ್ ಪೂವಾ ಥೆರಪಿ ಇದೆಲ್ಲನೂ ಕೊಡ್ತೀವಿ. ಅಂದರೆ ಲೈಟ್ ಟ್ರೀಟ್ಮೆಂಟ್. ಪೂವಾ ಅಂದರೆ ದಟ್ ಇಸ್ ಸೊರಾಲಿನ್ ಪ್ಲಸ್ ಅಲ್ಟ್ರಾವೈಲೆಟ್ A ಥೆರಪಿ. ಇನ್ನೊಂದು ಬಂದ್ಬಿಟ್ಟು ನ್ಯಾರೋ ಬ್ಯಾಂಡ್ UVB, ದಟ್ ಈಸ್ ಅಲ್ಟ್ರಾವೈಲೆಟ್ B ಥೆರಪಿ. ಇದು ಮೋರ್ ಸೇಫರ್, ಇವನ್ ಪ್ರೆಗ್ನೆಂಟ್ ವುಮೆನ್ ಚಿಲ್ಡ್ರನ್ಗೂ ಕೊಡ್ಬೋದು. ಬಟ್ ಅವರು ವಾರಕ್ಕೆ 2 ಸತಿ ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಲೈಟ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಇದನ್ನು ಮೀರಿ ಇವಾಗ ಒಂದ್ ಸ್ವಲ್ಪ ಜನಕ್ಕೆ ನಾವು ಇದು ಇಮ್ಯುನೋಸಪ್ರೆಸೆನ್ಸ್ ಕೊಡಕ್ ಬರಲ್ಲ, ಅವ್ರದ್ದೇನಾರು ಹೆಲ್ತ್ ಇಶ್ಯೂಸ್ ಇರುತ್ತೆ, ಬೇರೆದೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇವಾಗ ಇನ್ನು ಅದ್ರ ಮೀರಿತವಾಗಿ ನಾವೇನಂತ ಹೇಳ್ತಾ ಇದ್ದೇವೆ ಅಂದ್ರೆ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಸದ್ಯಕ್ಕೆ ಸ್ವಲ್ಪ ಕಾಸ್ಟ್ಲಿ ವರ್ಕೌಟ್ ಆಗುತ್ತೆ, ಬಟ್ ಡೆಫಿನೆಟ್ ಆಗಿ ಡಿಸೀಸ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಯೋಲಾಜಿಕಲ್ ಟ್ರೀಟ್ಮೆಂಟ್ ತುಂಬಾ ತರ ಇದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸ್ಮಾಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಮಾಲಿಕ್ಯೂಲ್ಸ್ ಟ್ರೀಟ್ಮೆಂಟ್ ಕೊಡ್ಬೋದು. ನಾನು ಯಾವ್ದು ಡ್ರಗ್ಸ್ ಹೆಸರು ತಗೊಂತಾ ಇಲ್ಲ ಪರ್ಪಸ್ಫುಲಿ, ಬಿಕಾಸ್ ಏನ್ ಆಗತ್ತಂದ್ರೆ ನಾವೇನೋ ಒಂದು ಡ್ರಗ್ ಹೆಸರು ಹೇಳ್ತೀವಿ, ಅದನ್ನ ನೀವಾಗೇನೆ ತಗೊಳಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ತರ ಇರಲ್ಲ. ಯಾವಾಗಾದ್ರೂ ಯಾರಿಗಾರು ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ ಆ ವ್ಯಕ್ತಿನಲ್ಲಿ. ಅದು ಅವರಿಗೆ ಏನ್ ತಕ್ಕಂತೆ ಅಂದ್ರೆ ಯಾವುದು ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ ಅದೇ ಟ್ರೀಟ್ಮೆಂಟ್ ನಾವು ಕೊಡ್ಬೇಕಾಗತ್ತೆ. ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಯಾವತ್ತೂ ಇರಲ್ಲ. ಸೊ ಡೆಫಿನೆಟ್ಲಿ ಯಾರು ಬರ್ತಾರೆ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ಲಸ್ ನಾವು ಯಾವಾಗ ಇಮ್ಯುನೋಸಪ್ರೆಸೆಂಟ್ಸ್ ಕೊಡ್ತೀವಿ ಅವಾಗ ರಿಪೀಟೆಡ್ ಆಗಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಸೊ ಅವ್ರು ರಿಪೀಟೆಡ್ ಫಾಲೋ ಅಪ್ ಬರಬೇಕು. ಸೊ ಯಾವಾಗೂ ಇಮ್ಯುನೋಸಪ್ರೆಸೆಂಟ್ಸ್ ಯಾರು ತಗೊಂತಾರೆ ಅವರು ದಯವಿಟ್ಟು ಫಾಲೋ ಮಾಡಿ, ಇನ್ಸ್ಟ್ರಕ್ಷನ್ ಡೆಫಿನೆಟ್ ಆಗಿ ಫಾಲೋ ಮಾಡಿ. ವಾರಕ್ಕೆ 1 ಗುಳಿಗೆ ಕೊಡ್ಬೇಕಂದ್ರೆ ವಾರಕ್ಕೆ 1 ಗುಳಿಗೆ ತಗೊಳ್ಳಿ, ಡೈಲಿ ತಗೊಳ್ಳೋದು ಇಲ್ಲ. ಸೊ ಅದೆಲ್ಲಾನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆಮೇಲೆ ನೀವೇನೆ ಆ ಡ್ರಗ್ನ ಟೈಟರ್ ಮಾಡ್ತೀವಿ, ನಾನೇ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಎಲ್ಲ ಮಾಡಬಾರ್ದು. ಅದರಿಂದ ಡೆಫಿನೆಟ್ ಆಗಿ ಜೀವ ಹೋಗೋ ಚಾನ್ಸು ಇರುತ್ತೆ.
ಸೊ ಅದಕ್ಕೆ ನಾನು ಯಾವುದು ಡ್ರಗ್ಸ್ ಹೆಸರು ಹೇಳ್ತಾ ಇಲ್ಲ. ದಟ್ಸ್ ದ ಓನ್ಲಿ ರೀಸನ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಅಲ್ಲೇ ಒಂದು ಪ್ರಶ್ನೆ ಮೇಡಮ್, ಈಗ ಇನ್ಫಾರ್ಮೇಶನ್ ಯುಗ, ತಕ್ಷಣ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ಲಿಕ್ಕೆ ಹೋಗುತ್ತಾರೆ. ಎಲ್ಲಾ ರೀತಿಯ ವಿಚಾರಗಳನ್ನ ಇಂಟರ್ನೆಟ್ ಮುಖಾಂತರ ಸರ್ಚ್ ಮಾಡ್ತಾರೆ. ಅಂಡ್ ಡಾಕ್ಟರ್ ಆದ ವೈದ್ಯರಾದ ನೀವು ಇದನ್ನ ಎನ್ಕೌಂಟರ್ ಮಾಡಿರಬಹುದು. ಸೆಲ್ಫ್ ಮೆಡಿಕೇಶನ್ ಎಲ್ಲಿವರೆಗೂ ಅದು ಸಮಸ್ಯೆ ತಗೊಂಡ್ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ. ತುಂಬ ಏನಾಗುತ್ತೆ, ಫಸ್ಟು ಸೋರಿಯಾಸಿಸ್ ಮೆಜಾರಿಟಿ ಆಫ್ ದ ಟೈಮ್ ಇದು ಈಸಿಲಿ ಡಯಾಗ್ನೋಸ್ಡ್. ಈವನ್ ಆಸ್ ಡರ್ಮಟಾಲಜಿಸ್ಟ್ ಸೋರಿಯಾಸಿಸ್ ಇಸ್ ಹಾರ್ಡ್ ಟು ಮಿಸ್ ಅಂತ ಹೇಳ್ತೇವೆ. ಬಟ್ ಹೇಗಿದೆ ಅಂದರೆ ಎಲ್ಲರಿಗೂ ಅದೇ ಸೇಮ್ ಥರ ಪ್ರೆಸೆಂಟೇಷನ್ ಇರಲ್ಲ. ನಾವು ಹೇಗೆ ಟೆಕ್ಸ್ಟ್ ಬುಕ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ಆ ಥರ ಇರಲ್ಲ. ಎಲ್ಲರಿಗೂ ಬೇರೆ ಬೇರೆ ಥರ ಕಾಣ್ಕೊಳ್ಳುತ್ತೆ. ಈವನ್ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟು ಒಂದೊಂದ್ಸತಿ ಅದನ್ನು ಮಿಸ್ ಮಾಡ್ಬೋದು. ಸೊ ಡೆಫಿನೆಟ್ ಆಗಿ ನಮ್ಗೆ ಯಾವಾಗ ಡೌಟ್ಫುಲ್ ಇರುತ್ತೆ, ನಮ್ಗೆ ಏನು ಅನ್ಸುತ್ತೆ ಅವಾಗ ನಾವು ಡೆಫಿನೆಟ್ ಆಗಿ ಅದಕ್ಕೆ ಬ್ಯಾಪ್ಸಿ ಅಂತ ಮಾಡ್ತೀವಿ. ಸೊ ಬ್ಯಾಪ್ಸಿ ಮಾಡಿದ್ರೆ ಅದು ಏನಿದೆ ಅಂತಾನು ಗೊತ್ತಾಗುತ್ತೆ. ಪ್ಲಸ್ ಯಾವಾಗೂ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಏನಾಗಿದೆ ಅಂದರೆ ಇವಾಗ ತುಂಬ ಜನ ಅವ್ರದ್ದು ಏನು ಕ್ವಾಲಿಫಿಕೇಶನ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ, ಬಟ್ ಹೇಳೋದು ಮಾತ್ರ ಅವ್ರು ಸ್ಕಿನ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ, ಸೆಲ್ಫ್ ಪ್ರೊಕ್ಲೇಮ್ ಡರ್ಮಟಾಲಜಿಸ್ಟ್ ತುಂಬಾ ಜನ ಇದ್ದಾರೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ಐ ವಾಂಟ್ ಪೇಷಂಟ್ಸ್ ಟು ಬಿ ಸ್ಮಾರ್ಟ್. So you have to go to persons who are MBBS, MD, MBBS, DDBL or MBBS, DNB in dermatology. Fabulous. Okay? So you have to search that. You have to make a research. Informed research ಮಾಡ್ಕೋಬೇಕು. Then only go to them. Because everyone, anyone and everyone, they claim they're dermatologists. Please don't fall into that trap. And what happens is, ಅವರಿಗೆ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಪ್ರಿಸ್ಕ್ರಿಪ್ಷನ್ಸ್ನ ಕಾಪಿ ಮಾಡ್ತಾರೆ. ದೇ ಜಸ್ಟ್ ಕಾಪಿಂಗ್ ದ ಪ್ರಿಸ್ಕ್ರಿಪ್ಷನ್. ದೇ ಆ್ಯಕ್ಚುಲಿ ಡೋಂಟ್ ನೋ ವಾಟ್ ಆರ್ ದ ಅಡ್ವರ್ಸ್ ಎಫೆಕ್ಟ್ಸ್. ನಾವು ಯಾಕೆ ಹೇಳ್ತೇವೆ ನೀವು ಬಂದ್ಬಿಟ್ಟು ನಮ್ಗೆ ತೋರಿಸ್ಕೊಳ್ಳಿ, ನೀವು ಇದಕ್ಕಿಂತ ಜಾಸ್ತಿ ಟ್ರೀಟ್ಮೆಂಟ್ ತಗೋಬೇಡ್ರಿ. ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ನನಗೆಲ್ಲ ಲಾಸ್ಟ್ ಟೈಮ್ ನೀವು ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟಿದ್ದೀರಾ, ಗುಳಿಗೆ ಹಾಗೆ ಬರೆದುಕೊಡಿ. ಗುಳಿಗೆ ಹಾಗೆ ಬರೆದು ಕೊಡೋಕೆ ಆಗಲ್ಲ, ರಕ್ತ ಪರೀಕ್ಷೆ ಮಾಡೇ ಕೊಡಬೇಕಾಗತ್ತೆ. ಅವರಿಗೆ ಅರ್ಥ ಆಗಲ್ಲ. ಅವ್ರೇನಂತಾರೆ, ಸುಮ್ಮನೆ ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಅದು ಸುಮ್ಮನೆ ಇರಲ್ಲ. ಯಾಕಂದ್ರೆ ಹ್ಯೂಮನ್ ಬಾಡಿ ಈಸ್ ಎವರ್ ಚೇಂಜಿಂಗ್. ಸೊ ಇವಾಗ ನಿಮ್ಗೆ ಏನಿದೆ ಅಂತ ನಾನು ಸುಮ್ಮನೆ ನಿಮ್ಗೆ ಹಿಂಗೆ ಮುಖ ನೋಡಿದ ತಕ್ಷಣ ನಿಮ್ದು ಏನ್ ಪ್ಯಾರಾಮೀಟರ್ಸ್ ಇರುತ್ತೆ, ಬ್ಲಡ್ ಪ್ಯಾರಾಮೀಟರ್ಸು ಏನಾರಿದೆ ಅದೆಲ್ಲ ನಂಗೆ ಗೊತ್ತಾಗಲ್ಲ. ನಾನು ಮಾಡಿದ್ರೇನೆ ಗೊತ್ತಾಗುತ್ತೆ. ಸೊ ಅಂಡ್ ದಟ್ ಪ್ರಿಕಾಷನ್ಸ್ ನೀಡ್ ಟು ಬಿ ಟೇಕನ್. ವಿ ಜಸ್ಟ್ ಕಾಂಟ್ ಗಿವ್ ಎನಿ ಡ್ರಗ್ಸ್ ಜಸ್ಟ್ ಲೈಕ್ ದಟ್ ಫಾರ್ ದ ಹೆಕ್ ಆಫ್ ಗಿವಿಂಗ್ ಅಂತ ಕೊಡೋಕ್ಕಾಗಲ್ಲ. ಸೊ ಇದೆಲ್ಲ ಮಾಡಿಬಿಟ್ಟೆ ಕೊಡಬೇಕಾಗತ್ತೆ. ಸೊ ನಾನೇನು ಹೇಳೋದಂದ್ರೆ, ನೀವು ಪೇಷಂಟ್ಸ್ ಆಗಿಬಿಟ್ಟು ಡೆಫಿನೆಟ್ ಆಗಿ ಇನ್ಫಾರ್ಮ್ಡ್ ಆಗಿರಿ. ಯಾರು ಕ್ವಾಲಿಫೈಡ್ ಇದ್ದಾರೆ ಅವ್ರ ಹತ್ರನೇ ಹೋಗ್ರಿ. ಜಸ್ಟ್ ಪ್ರೊಪಗ್ಯಾಂಡಾ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಹೋಗಬೇಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಏನೇನೋ ಹೇಳ್ತಾರೆ. ಈವನ್ ಸ್ಕಿನ್ ಟ್ರೀಟ್ಮೆಂಟು ಏನದು 10 ಸ್ಟೆಪ್ಪು 20 ಸ್ಟೆಪ್ ರೆಜಿಮೆನ್ಸು ಅದೆಲ್ಲ ಹೇಳ್ತಾರೆ. ದಟ್ ಈಸ್ ನಾಟ್ ನೀಡೆಡ್. ಇಟ್ ಮೈಟ್ ಹೆಲ್ಪ್, ಇಟ್ ಮೇ ನಾಟ್ ಹೆಲ್ಪ್. ಸಮ್ಟೈಮ್ಸ್ ಇಟ್ ಮೇ ಇರಿಟೇಟ್ ದ ಸ್ಕಿನ್ ಆಲ್ಸೋ. ಓಕೆ, ಸೊ ವಾಟ್ ಎವರ್ ಇಟ್ ಇಸ್, ಗೋ with the facts. Don't go with just propaganda. Fantastic. ಸ್ಮಾರ್ಟ್ ಆಗಿ ಓವರ್ ಸ್ಮಾರ್ಟ್ ಆಗಬೇಡಿ ಅಂತ ಬೇಸಿಕಲಿ. ಓಕೆ, ದಟ್ ಈಸ್ ಮಚ್ ಬೆಟರ್. ಹೌದು. ಏಕೆಂದ್ರೆ ಈಗ ಅದೇ ಹೇಳಿದ್ನಲ್ಲ, ಇನ್ಫಾರ್ಮೇಶನ್ ಯುಗ ಇದ್ದಾಗ ಏನಾದರೂ ನೀವು ಸಜೆಸ್ಟ್ ಆ್ಯಂಡ್ ಪ್ರಿಸ್ಕ್ರೈಬ್ ಮಾಡಿದ್ರು, ದೇ ವಿಲ್ ಸ್ಟಾರ್ಟ್ ಗೂಗಲಿಂಗ್ ಇಟ್ ಆ್ಯಂಡ್ ಇದು ಬೇಡ, ಇದು ಕಮ್ಮಿ ಡೋಸ್ ಕೊಡಿ. I want people to Google and know about the drug. ಖಂಡಿತ. Okay, there is nothing wrong in knowing about the drug. But we, or I as a dermatologist, have read lot about that drug. And I know the side effects more than what you know, or more than what the text is telling. All right. Or your Google is telling. We know it. What we want is, we want to give you the benefit with minimal side effects. Okay, whatever drug is there, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾವುದು ಡ್ರಗ್ ಇಲ್ಲ, ಯಾವ್ದು ಹೇಳ್ಬೋದು ನಾವು ಇದಕ್ಕೆ ಸೈಡ್ ಎಫೆಕ್ಟೇ ಇಲ್ಲ. ಸೊ ಯಾವ್ದಾದ್ರು ಡ್ರಗ್ದು ಎಫೆಕ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಅದರದ್ದು ಸೈಡ್ ಎಫೆಕ್ಟ್ ಇರುತ್ತೆ. ಸೊ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ, ವಿ ಹ್ಯಾವ್ ಟು ಚೆಕ್ ಔಟ್ ವಿಚ್ ಡೋಸ್ ಈಸ್ ಬೆನಿಫಿಷಿಯಲ್ ಟು ದ ಪೇಷಂಟ್ ವಿದೌಟ್ ದ ಅಡ್ವರ್ಸ್ ಆರ್ ದ ಸೈಡ್ ಎಫೆಕ್ಟ್ಸ್. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆಮೇಲೆ ಒಂದೊಂದು ಡ್ರಗ್ಸ್ನ ಇಷ್ಟಿಷ್ಟ ಅಂತಾನೆ ಕೊಡ್ಬೋದು, ಇದಕ್ಕಿಂತ ಅದ್ರದ್ದು ಅಪ್ಪರ್ ಲಿಮಿಟ್ ಮೇಲೆ ಕೊಡೋಕ್ಕಾಗಲ್ಲ. ಸೊ ದ್ಯಾಟ್ ದ ಡಾಕ್ಟರ್ ವಿಲ್ ಬಿ ನೋಯಿಂಗ್. ಸೊ ಅದಕ್ಕೆ ನೀವು ಏನು ಡ್ರಗ್ಸ್ ತಗೊಂತೀರಾ ಅದ್ರದ್ದೆಲ್ಲ ಲೆಕ್ಕ ಇಡಿ. ಯಾರು ಸೋರಿಯಾಸಿಸ್ ಪೇಷಂಟ್ ಇದ್ದೀರಾ, ಒಂದು ಬುಕ್ ಮೇಂಟೈನ್ ಮಾಡಿ. ಸೊ ಏನೇನು ತಗೊಂಡಿದ್ದೀರಾ, ಯಾವ ವೀಕು ಏನು ಡ್ರಗ್ಸ್ ತಗೊಂಡಿದ್ದೀರಾ, ಅದೊಂದು ಬುಕ್ ಫಾರ್ಮ್ಯಾಟಲ್ಲಿ ಹಾಕೊಂತ ಹೋಗಿ. ಸೊ ನೀವು ಇನ್ನೊಂದ್ಸತಿ ಯಾರ ಸ್ಕಿನ್ ಸ್ಪೆಷಲಿಸ್ಟ್ಗೆ ಹೋದ್ರೆ ಅದು ನೀವು ಹೇಳ್ಬೋದು ಅವರಿಗೆ, ಇದೆಲ್ಲ ನಾನು ಡ್ರಗ್ಸ್ ತಗೊಂಡಿದ್ದೀನಿ. ಸೊ ದ್ಯಾಟ್ ಡಾಕ್ಟರ್ ವಿಲ್ ಅನಲೈಸ್ ವೆದರ್ ಹಿ ಕ್ಯಾನ್, ವಾಟ್ ಟ್ರೀಟ್ಮೆಂಟ್ ಹಿ ಹ್ಯಾಸ್ ಟು ಗಿವ್.
ಎಷ್ಟು ಡೀಟೇಲ್ ಆಗಿ ವಿವರವಾಗಿ ತಿಳಿಸಿದ್ರಿ. ಇದರಿಂದ ಗೊತ್ತಾಗುತ್ತೆ ಕಿ ವೈದ್ಯರ ಎಕ್ಸಾಮಿನೇಷನ್ ಪರೀಕ್ಷೆ ಒಂದು ಪೇಷಂಟ್ ಒಂದು ಬಹಳ ಮುಖ್ಯ. ಇದರಿಂದನೇ ಗೊತ್ತಾಗುತ್ತೆ. ಏಕೆಂದ್ರೆ ನಾನು ಹೇಳಿದ್ನಲ್ಲ, ಸೆಲ್ಫ್ ಮೆಡಿಕೇಶನ್ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಅಂಡ್ ನೀವು ಇದನ್ನ ವಿವರವಾಗಿ ತಿಳಿಸಿ ಕಂಪ್ಲೀಟ್ ಕ್ಲಿಯರಿಟಿ ಕೊಟ್ಟಿದ್ದೀರಾ. Everyone should go and read about the drug they're taking. There is no harm in it. ಬಟ್ ಏನಂದ್ರೆ ನೀವು ಇನ್ ಜರ್ನಲ್ಸ್ ಓದಿ, ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಇರುತ್ತಲ್ಲ ಅದನ್ನ ಓದಿ. ಪ್ರೊಪಗೆಂಡಾ ತರ ಓದಬೇಡಿ, ಅಡ್ವರ್ಟೈಸ್ಮೆಂಟ್ ಓದಬೇಡಿ. ಅದರಿಂದ ಇವಾಗ ಏನಾದ್ರೂ ನೀವು ಸೋರಿಯಾಸಿಸ್ ಬಗ್ಗೆ ಹಾಕಿದ್ರೆ ಎಷ್ಟೊಂದು ಪಾಪ್ಅಪ್ಸ್ ಬರುತ್ತೆ. ಸೊ ನಾಟ್ ಎವ್ರಿಥಿಂಗ್ ಇನ್ ದಟ್ ಇಸ್ ಗೋಯಿಂಗ್ ಟು ವರ್ಕ್. ಅಂಡ್ ಇನ್ ದಟ್ ಪಾಪ್ಅಪ್ಸ್ ವಾಟ್ ಎವರ್ ದ ಪರ್ಸನ್ ಇಸ್ ಟೆಲಿಂಗ್, ನಾಟ್ ಎವ್ರಿಥಿಂಗ್ ವಿಲ್ ಬಿ ಟ್ರೂ ಇನ್ ದಟ್. ಸಮ್ ಮೇ ಬಿ ಟ್ರೂ, ಸಮ್ ಮೇ ನಾಟ್, ಬಟ್ ಗೋ ವಿತ್ ದ ಫ್ಯಾಕ್ಟ್ಸ್. ಸೊ ಫ್ಯಾಕ್ಟ್ಫುಲ್ ಆಗಿ ಕರೆಕ್ಟ್ ಆಗಿ ಸೋರಿಯಾಸಿಸ್ ಬಗ್ಗೆ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ. ತಿಳುವಳಿಕೆ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಏನ್ ಮೆಡಿಕೇಶನ್ ನಿಮಗೆ ಅನ್ವಯಿಸ್ತದೆ ಅದನ್ನ ತಗೋಬೇಕು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೋರಿಯಾಸಿಸ್ ಡೇ. ಈ ಒಂದು ವಿಷಯದ ಕುರಿತು ಹಾಗೂ ಸೋರಿಯಾಸಿಸ್ ರೋಗದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರಿಗಾರು ಸೋರಿಯಾಸಿಸ್ ಇದೆ ಅಂದ್ರೆ ನೀವು ಹೆದರಬೇಡ್ರಿ. ಇದರಿಂದ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಡೆಫಿನೆಟ್ ಆಗಿ ಇದೆ. ಯಾವುದೇ ಸಮಸ್ಯೆ ಇರಲಿ ಜೀವನದಲ್ಲಿ, ವಿ ಹ್ಯಾವ್ ಟು ಫೇಸ್ ಇಟ್. ಸೊ ದಟ್ ಈಸ್ ಫೈನ್. ಯಾವಾಗೂ ಬಂದ್ಬಿಟ್ಟು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟು ಅಥವಾ ನಮ್ಮ KLE ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಇದನ್ನ ತೋರಿಸ್ಕೊಳ್ಳಿ. ಅದಕ್ಕೆ ನಿಮ್ಗೆ ಏನು ತಕ್ಕಂತೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮಲ್ಲಿ ಏನಂತ ಹೇಳ್ತೀವಿ, ಲೈಟ್ ಟ್ರೀಟ್ಮೆಂಟ್ ಇದೆ, ಪ್ಲಸ್ ಡ್ರಗ್ಸು ಕೊಡ್ತೀವಿ. ನಿಮ್ಗೆ ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಕೊಡಬೇಕಾಗತ್ತೆ. ಸೊ ಐ ಕಾಂಟ್ ನೇಮ್ ಎನಿ ಡ್ರಗ್ಸ್ ಹಿಯರ್. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಬರ್ರಿ, ನಮ್ದು OPDಗೆ ಬರ್ರಿ, ತೋರಿಸ್ಕೊಳ್ರಿ. ನಾವು ಅದಕ್ಕೆ ತಕ್ಕಂತೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದೊಂದ್ಸತಿ ತುಂಬ ಕಡಿಮೆ ಇದ್ದರೆ ಜಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮೇ ಸಾಕಾಗ್ಬೋದು, ಅದಕ್ಕಿಂತ ಏನು ಜಾಸ್ತಿ ಬೇಕಾಗದೇ ಇರ್ಬೋದು. ಸೊ ಡಿಪೆಂಡ್, ನಿಮ್ದು ಏನಿರುತ್ತೆ ಅದ್ರ ತಕ್ಕಂತೆ ನಾವು ನೋಡಿಕೊಂಡು ಟೈಟ್ರೇಟ್ ಮಾಡೋಣ ನಿಮ್ಮ ಟ್ರೀಟ್ಮೆಂಟ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ವರ್ಲ್ಡ್ ಸೋರಿಯಾಸಿಸ್ ಡೇ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ, ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.